ಸಂಜೆ 5:30 ಗಂಟೆಗೆ ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ತಿಂಗಳುಗಳಿಂದ ಸಮಸ್ಯೆಗಳಿದ್ದು ಸ್ಟಾಫ್ ಇಲ್ಲದೆ ಜನರು ಸಮಸ್ಯೆ ಎದುರಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನದ 24 ಗಂಟೆ ಸೇವೆ ಇರುತ್ತದೆ ಎಂದು ಬರೆಯಲಾಗಿದೆ. ಆದರೆ ಇರುವ 12 ಗಂಟೆಯಲ್ಲಿ ಸಿಬ್ಬಂದಿ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಹೆರಿಗೆ ಸೌಲಭ್ಯವೂ ಇದ್ದು ಆದರೆ ಸಿಬ್ಬಂದಿಗಳ ಕೊರತೆಯಿಂದ ಜನ ಪರದಾಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ರಾಹುಲ್ ಉದ್ದಾ, ಅಲ್ಪಸಂಖ್ಯಾತ ಘಟಕಾಧ್ಯಕ್ಷ ನಾಸೀರ್ ಸೌದಾಗರ್, ಯುವ ಮುಖಂಡ ಸದ್ದಾಂ ಸೌದಾಗರ್, ಅವಿನಾಶ್ ರತ್ನಾಕರ್, ಸೈಯದ್ ಆಸೀಫ್, ಸುಧಾಕರ್ ಸಿಂಧೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ ವೀಕ್ಷಕರೇ, ಜೆಕೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾವೀಗ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀವಿ. ಸುಮಾರು ಸಮಸ್ಯೆಗಳನ್ನು ಇಲ್ಲಿ ಪದೇ ಪದೇ ನೋಡ್ತಾ ಇರ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೋರ್ಡ್ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ದುಬಲಗುಂಡಿ ಅಂತಿದೆ. 24x7 ಅಂತ ಇದೆ. ಅಲ್ಲಿ ಝೂಮ್ ಮಾಡಿ ತೋರಿಸ್ಬೋದು ನಮ್ಮ ಕ್ಯಾಮ್ರಾಮನ್ ನಿಮಗೆ. 24x7 ಅಂತಿದೆ. ಆದರೆ ಇಲ್ಲಿ ಒಬ್ಬರು ಕೂಡ ಸ್ಟಾಫ್ ಇಲ್ಲ. ಈಗ ಬೀಗ ಜಡ್ದಿದ್ದಾರೆ, ಆಸ್ಪತ್ರೆಗೆ ಬೀಗ ಜಡ್ದಿದ್ದಿದೆ. ಸುಮಾರು ಒಂದು ಅಟೆಂಡರ್ ಆದರೂ ಇಲ್ಲಿ ಇರಬೇಕಾಗಿತ್ತು. ಈಗ ಒಬ್ಬ ಪೇಷಂಟ್ ಕೂಡ ಹೈ ಬಿ ಪಿ ಪೇಷಂಟ್ ಬಂದು ಇಲ್ಲಿ ಯಾರೂ ಇಲ್ಲದಕ್ಕೆ ಇಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅಂತ. 24x7 ಕೇವಲ ಹೇಳೋಕ್ಕೆ ಮಾತ್ರ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೀಗ ಜಡಿದಿರೋದು ನಿಮಗೆ ಕಾಣುತ್ತೆ. ಸುಮಾರು ಗ್ರಾಮಗಳು ಮತ್ತು ಹಳ್ಳಿಗಳು ಬರುವಂತಹ ಹುಬ್ಬಳ್ಳಿ ಮಟ್ಟ ಆಗಿರುವಂತಹ ಈ ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಇದಾಗಿದೆ. ಇಲ್ಲಿ ಮತ್ತು ಹೆರಿಗೆ ಕೂಡ ಇಲ್ಲಿ ಮಾಡಲಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಸಂಬಂಧಪಟ್ಟ ಇಲ್ಲಿ ಗ್ರಾಮಗಳಿಂದ ಹಳ್ಳಿಗಳಿಂದ ಯಾರಾದರೂ ಹೆರಿಗೆಗೆ ಅಂತ ಬಂದರೆ ಇಲ್ಲಿ ಒಬ್ಬ ಸ್ಟಾಫ್ ಇಲ್ಲ, ಒಬ್ಬ ನರ್ಸ್ ಇಲ್ಲ, ಒಬ್ಬ ಡಾಕ್ಟರ್ ಇಲ್ಲ ಅಂತ ಹೇಳಿದರೆ ಇಲ್ಲಿನ ಪರಿಸ್ಥಿತಿ ಏನು ಅಂತ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೊತ್ತಾಗಬೇಕಿದೆ. ಸುಮಾರು ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಒಬ್ಬ ಸ್ಟಾಫ್ ಇಲ್ಲ, ಒಂದು ನರ್ಸ್ ಕೂಡ ಇಲ್ಲ ಇಲ್ಲಿ ಮತ್ತು ಇಲ್ಲಿ ಬ್ಲಡ್ ಟೆಸ್ಟಿಂಗ್ನಲ್ಲಿ ಕೂಡ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ತಡವಾಗಿ ಸಮಯಕ್ಕೆ ಅಧಿಕಾರಿಗಳು ಬರಲ್ಲ. ಈಗ ನೀವು ನೋಡ್ಬೋದು, 5:30-6 ಗಂಟೆಯಿಂದ ಒಬ್ಬ ಸಿಬ್ಬಂದಿಗಳು ಕೂಡ ಇಲ್ಲ. ಇಲ್ಲಿ ಲಾಕ್ ಮಾಡಲಾಗಿದೆ. ಸುಮಾರು ಗಂಟೆಗಳು ಕಳೆದರೂ ಕೂಡ ಇಲ್ಲಿ ನೈಟ್ ಡ್ಯೂಟಿಗೂ ಕೂಡ ಯಾರೂ ಇನ್ನೂ ಬರಲಿಲ್ಲ. ಈಗ ಸಂಬಂಧಪಟ್ಟ ವೈದ್ಯರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಸ್ಟಾಫ್ ಇಲ್ಲ ಸರ್, ನಾವು ಕಳಿಸ್ತೀವಿ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೀಗಿದ್ದರೆ ಯಾರಾದರೂ ಎಮರ್ಜೆನ್ಸಿ ಹೇಳಿ ಬರಲ್ಲ, ತುರ್ತು ಪರಿಸ್ಥಿತಿ ಹೇಳಿ ಬರಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಯಾರಾದರೂ ಬಂದರೆ ಅವರ ಪರಿಸ್ಥಿತಿ ಏನು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಹಾಗೂ ಜನಪ್ರತಿನಿಧಿಗಳಿಗಾಗಲಿ ಗೊತ್ತಾಗಬೇಕಾಗಿದೆ. ಇಲ್ಲಿ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ಸುಮಾರು ಲಕ್ಷಗಳ ಗಟ್ಟಲೆ ಅನುದಾನದಲ್ಲಿ ಇಲ್ಲಿ ಆಂಬ್ಯುಲೆನ್ಸ್ ಕೊಟ್ಟಿರ್ತಾರೆ. ಆದರೆ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಇಲ್ಲಿ ಗ್ರಾಮದಲ್ಲಿ ಇಲ್ಲ ಅಂತ ಇಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಹೀಗಿರುವಾಗ ಸಂಬಂಧಪಟ್ಟ ಇಲ್ಲಿ ಗ್ರಾಮಸ್ಥರ ಹಾಗೂ ಹಳ್ಳಿಗಳ ಬಡ ಜನರ ಪರಿಸ್ಥಿತಿ ಏನು? ಈಗ ಏನಾದರೂ ಶ್ರೀಮಂತರು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೋದು, ಆದರೆ ಬಡವರ ಪರಿಸ್ಥಿತಿ ಏನು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಾಗಲಿ ಗೊತ್ತಾಗಬೇಕಾಗಿದೆ. ಇದಕ್ಕೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿಗಳು ಹಾಗೂ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಈ ಕುರಿತು ಸ್ಥಳೀಯ ಯುವಕರು ಹಾಗೂ ದಲಿತ ಸಂಘಟನೆಯ ಹೋರಾಟಗಾರರು ಏನು ಹೇಳ್ತಾರೆ, ಬನ್ನಿ ನೋಡೋಣ. ಜೈ ಭೀಮ್. ಇವತ್ತಿನ ದಿವಸ ನಾವು ದುಬಲಗುಂಡಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಸುಮಾರು ದಿವಸಗಳಿಂದ ಇಲ್ಲಿ ಯಾವುದೇ ರೀತಿಯ ವೈದ್ಯ ಅಧಿಕಾರಿಗಳು ಕೂಡ ಇಲ್ಲ, ಹಾಗೆ ಸ್ಟಾಫ್ ನರ್ಸ್ ಕೂಡ ಇಲ್ಲ. ಇಲ್ಲಿ ಡಿ ಗ್ರೂಪ್ ಹುದ್ದೆಗಳು 3 ಹುದ್ದೆಗಳು ಖಾಲಿವೆ. ಆದರೂ ಇಲ್ಲಿ ಇನ್ನೂ ಯಾರನ್ನೂ ತಗೊಂಡಿಲ್ಲ, ನೇಮಕ ಮಾಡ್ಕೊಂಡಿಲ್ಲ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ, ಇದು ಹುಬ್ಬಳ್ಳಿ ಸರ್ಕಲ್ ಇರೋದು, ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಕೂಡ ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಯಾವುದೇ ಸ್ಟಾಫ್ ನರ್ಸು ಡಿ ಗ್ರೂಪ್ ಹುದ್ದೆಗಳು ಇಲ್ಲ, ಯಾರೂ ಇಲ್ಲ ಅಂತಂದರೆ ಗೊತ್ತು ಜನಗಳಿಗೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ವೈದ್ಯ ಅಧಿಕಾರಿಗಳು ಹಾಗೂ
ನಮ್ಮ ಮತಕ್ಷೇತ್ರ ಶಾಸಕರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಶೀಘ್ರ ನಮಗೆ ವೈದ್ಯರನ್ನು ನೇಮಿಸಿ ಹಾಗೆ ನರ್ಸ್ಗಳನ್ನು ಬೇಗ ನೇಮಿಸಬೇಕಂತ ಹೇಳಿ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ಆಂಬುಲೆನ್ಸ್ ಕೂಡ ಇದೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಸರ್ಕಾರ ಆಂಬುಲೆನ್ಸ್ ಕೂಡ ಇಟ್ಟಿದೆ. ಇಲ್ಲಿ ಆಂಬುಲೆನ್ಸ್ ಡ್ರೈವರ್ ಕೂಡ ಇಲ್ಲ. ಇವತ್ತು ಎಮರ್ಜೆನ್ಸಿಯಲ್ಲಿ ಇವತ್ತು ಬಡವರು ಯಾರಾದರೂ ಹಾಸ್ಪಿಟಲ್ಗೆ ಬಂದರೆ ರಾತ್ರಿ ಕೂಡ ಇಲ್ಲಿ ಯಾರೂ ಇರೋದಿಲ್ಲ. ಇವಾಗ ನೋಡಿ, ಇವತ್ತಿಷ್ಟು ಬೆಳಗ್ಗೆನೇ ಇವತ್ತು 4-5 ಗಂಟೆನೇ ಆಗಿದೆ, ಆದರೆ ಇಲ್ಲಿ ಹಾಸ್ಪಿಟಲ್ನ ಕೀಲಿ ಹಾಕಿ ಇವತ್ತು ಒಬ್ಬರು ಇಲ್ಲ ಇಲ್ಲಿ. ಮತ್ತು ಈ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದ ಕಾರಣ ಅನೇಕ ಸಮಸ್ಯೆ ಆಗ್ತದೆ. ಅನೇಕ ಜನರು ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನೀವು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಶಾಸಕರಾಗಲಿ ಹಾಗೂ ನಮ್ಮ ವೈದ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಉಗ್ರ ಹೋರಾಟ ಮಾಡುವ ಮುಖಾಂತರ ನಾವು ರಸ್ತೆ ತಡೆದ ಮೂಲಕ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ನಾವು ಶಾಸಕರೇ ಆಗಲಿ, ಉಸ್ತುವಾರಿ ಸಚಿವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಹುಲ್ ಉದ್ದ, ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು. ರಾಹುಲ್ ಅಣ್ಣ ಹೇಳಿದ ಹಾಗೆ ಸುಮಾರು ದಿನಗಳಿಂದ ಪರ್ಮಿಟ್ ಇರುವಂಥ ಯಾವುದೇ ಒಂದು ಉದ್ಯೋಗ ಇಲ್ಲಿ ಪರ್ಮಿಟ್ ಇಲ್ಲ. ಆದ ಕಾರಣ ಇಲ್ಲಿ ಬಹಳ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ನೈಟ್ ಅಂತೂ ಬಹಳಷ್ಟು ಇನ್ಸಿಡೆಂಟ್ ಆಗಿದೆ. ಇಲ್ಲಿ ಒಬ್ಬ ಡಿ ಗ್ರೂಪ್ ಸ್ಟಾಫ್ ಇಲ್ಲ ಮತ್ತು ನರ್ಸಿಂಗ್ ಸ್ಟಾಫ್ ಇಲ್ಲ. ಆ್ಯಂಬುಲೆನ್ಸ್ ಇದೆ, ಆದರೆ ಆ್ಯಂಬುಲೆನ್ಸ್ ಡ್ರೈವರ್ ಇಲ್ಲ. ಅದು ಸರಿಯಾಗಿರುವಂಥ ಕ್ವಾರ್ಟರ್ಸ್ ಇದೆ, ಆ ಕ್ವಾರ್ಟರ್ಸಲ್ಲಿ ಯಾರು ಒಬ್ಬರೂ ಇಲ್ಲ. ಆದ ಕಾರಣ ತಾವು ಆದಷ್ಟು ಬೇಗ ಇದನ್ನು ಪರಿಶೀಲಿಸಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಕ್ಷೇತ್ರ ಶಾಸಕರಾಗಲಿ ಅಥವಾ MLCಗಳಾಗಲಿ ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಆಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬರಾಗಲಿ ಇದಕ್ಕೆ ತಕ್ಷಣವೇ ಇದು ಪರಿಗಣಿಸಿ ಮತ್ತು ಇದಕ್ಕೆ ಸಂಬಂಧವಿರುವ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಮತ್ತು ಇದಕ್ಕೆ ಇಲ್ಲಿ ಇರುವಂಥ ಎಲ್ಲ ಬೇಡಿಕೆಗಳನ್ನು ಪೂರೈಸಬೇಕಂತೂ ಆಗ್ರಹಿಸುತ್ತೇವೆ. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾವಹಿಸುವವರು ಇಲ್ಲಿ ಸಂಪರ್ಕಿಸಿ 9972767143. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.